ಮರುಭೂಮಿಯಲ್ಲಿ ಹೆಜ್ಜೆಯ ಕುರಿತು. ನನ್ನ ನೆಕ್ಸ್ಟ್ ವಿಡಿಯೋ ಬಂದು ನನ್ನ ಡ್ರಾಯರಲ್ಲಿ ಏನಿದೆ ಅಂತ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಂಗೆ ಇಷ್ಟ ಆಗಿ ಮಾಡ್ತಾ ಇರೋದು. ಇಲ್ಲಿ 5 ಡ್ರಾಯರ್ಸ್ ಇದೆ. ಈ 5 ಡ್ರಾಯರ್ಸಲ್ಲಿ ಒಂದೊಂದೇ ಡ್ರಾಯರ್ಸಲ್ಲಿ ಏನೇನಿದೆ ಅಂತ ನೋಡೋಣ. ನಾನು ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇದೆ. ಫಸ್ಟು ಇದು ಮೇಲ್ ಸೆಷನ್ ಬಂತ ಅಂದರೆ ಇಲ್ಲಿ ನನಗೆ ಏನು ಬೇಕು ಡಂಪ್ ಮಾಡ್ತೀನಿ. ಮತ್ತು ಇವೆಲ್ಲ ಸ್ಟೋನ್ಸ್ದು ಇದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಬಂದರೆ ಇದೊಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಬಂದು ಈ ಥರ ಗ್ಲಾಸಸ್ ಜೋಡಿಸಿಟ್ಟಿದ್ದೀನಿ ನೋಡಿ. ನನ್ನ ಹತ್ರನೂ ಸ್ವಲ್ಪ ಕಲೆಕ್ಷನ್ಸ್ ಇದೆ, ಚೀಪ್ ಒನ್ಸ್. ಸೊ ಹಿಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಪವರ್ ಬ್ಯಾಂಕ್ಸ್ ಇಟ್ಕೊಂಡಿದ್ದೀನಿ ಸೈಡಲ್ಲಿ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಗಾಗಲ್ಸ್ ಯಾವುದ್ಯಾವುದಿದೆ ಅಂತ ತೋರಿಸ್ತೀನಿ ರೀ, ಮರ್ತೇ ಹೋದೆ ನೋಡಿ. ಗಾಗಲ್ಸ್ ಬಂದು ನಾನು ಒಡೆದೋಗಿರೋದು ಹಾಗೆ ಇಟ್ಟಿದ್ದೀನಿ, ಬಂದು ಬಿಸಾಕಬೇಕು ನೋಡಿ. ಈ ಥರ ಒಂದು ರೌಂಡದು ಬಂದಿದೆ. ನೆಕ್ಸ್ಟ್ ಬಂದು ಈ ಥರ ಒಂದಿದೆ. ಆಮೇಲೆ ಇದು ಬಂದಿದೆ. ನೆಕ್ಸ್ಟ್ ಆಮೇಲೆ ಇದೇ ಒಡೆದೋಗಿರೋದು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಅಗೇನ್ ಇನ್ನೊಂದು ರೌಂಡ್ ಇದೆ, ಬಟ್ ಅದು ಬ್ಲೂ ಶೇಡು, ಇದು ಬ್ಲ್ಯಾಕ್ ಶೇಡ್ ರೀತಿ. ನೆಕ್ಸ್ಟ್ ಬಂದು ಈ ಥರ ಬಂದಿದೆ. ಇದು ಫಸ್ಟ್ ನಾನು ತೊಗೊಂಡಿರೋದು, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದೇನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಫಸ್ಟ್ ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಬಂದಿದೆ ಅಷ್ಟೇ ನಂದು ಗಾಗಲ್ಸ್ದು ಕಲೆಕ್ಷನ್ ಬಂದು. ಇದೆಲ್ಲ ಚೀಪ್ ಒನ್, ಏನು ಬ್ರ್ಯಾಂಡೆಡ್ ಅಂತ ಅಲ್ಲ. ಚರ್ಚ್ ಸ್ಟ್ರೀಟಲ್ಲಿ ರೋಡ್ ಸೈಡಲ್ಲಿ ತೊಗೊಂಡಿರೋದು. ಒನ್ ಡೇ ಅದನ್ನು ತೊಗೊತೀವಿ ಬ್ರ್ಯಾಂಡೆಡ್ನ. ನೆಕ್ಸ್ಟು ಇದು ಇಲ್ಲಿ ಈ ಪಾರ್ಟಿಷನಲ್ಲಿರುತ್ತೆ. ಆಮೇಲೆ ಇಲ್ಲಿ ವಾಟರ್ಸ್ ಇಟ್ಕೊಂಡಿರ್ತೀನಿ. ಆಮೇಲೆ ಇದು ಬಂದು ಇಲ್ಲೇ ಮೇಲೆ ಇಟ್ಕೊಂಡಿರ್ತೀನಿ, ಹೆಡ್ ಮಸಾಜರ್. ಆಮೇಲೆ ಇದಿಲ್ಲಿ ಫಸ್ಟ್ ಒಂದು ಹಿಂಗಿರುತ್ತೆ. ನೆಕ್ಸ್ಟು ಈ ಫಸ್ಟ್ ಡ್ರಾಯರ್ ಬಂದು ನಾನು ಡೈಲಿ ಮುಖಕ್ಕೆ ಹಾಕೊಳ್ಳೋ ಅಂಥದ್ದು ಇಟ್ಕೊಂಡಿರ್ತೀನಿ. ಸೊ ಏನಂದರೆ ಈ ಥರ ರಿಮೂವ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ಇದು ಆರಾಮ್ಸೆ ಯೂಸ್ ಆಗುತ್ತೆ. ಈ ಫಸ್ಟ್ ಒಂದು ಬಂದು ನೋಡಿ, ಇಲ್ಲಿ ಫೌಂಡೇಶನ್ ಇದೆ. ಯಾವುದಾದ್ರು ನಾನು ಡೈಲಿ ಯೂಸ್ ಮಾಡಲ್ಲ ಅವೆಲ್ಲ ಹಿಂದೆ ಇಟ್ಕೊಂಡಿರ್ತೀನಿ. ಯಾವುದೇ ಡೈಲಿ ನನಗೆ ಕೈಗೆ ಸಿಗೋಂಗೋಸ್ಕರ ಮುಂದೆ ಇಟ್ಕೊಂಡಿರ್ತೀನಿ. ಇದು ನೋಡಿ ಲೋಷನ್ ಇಟ್ಕೊಂಡಿದ್ದೀನಿ, ನಿವ್ಯಾ ನನ್ನ ಫೇವ್ರೇಟ್ ಒನ್. ಆ್ಯಂಡ್ ಇದು ಸನ್ಸ್ಕ್ರೀನ್ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಸೊ ಸನ್ಸ್ಕ್ರೀನ್ ಬೆಟರಾಗಿ ವರ್ಕ್ ಆಗುತ್ತೆ. ಇದು ಅಷ್ಟೇ ಮಾಯ್ಶ್ಚರೈಸರು, ಆಯುರ್ವೇದ ಡಾಕ್ಟರ್ ಏನೋ ರೆಕಮೆಂಡ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಆಯುರ್ವೇದನೋ ಯಾವ ಡಾಕ್ಟರೋ ಗೊತ್ತಿಲ್ಲ ಅದು ನೀಟಾಗಿ, ಬಟ್ ಡಾಕ್ಟರ್ ರೆಕಮೆಂಡೇಷನಿಂದ ಇವೆರಡು ತೊಗೊತಾ ಇರೋದು. ಆ್ಯಂಡ್ ಇಲ್ಲಿ ಬಾಮ್ ನನ್ನ ಫೇವ್ರೇಟ್. ಆಮೇಲೆ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಹಿಂದೆ ಎಲ್ಲ ಬೇಡದೇ ಇರೋದು ಇಕ್ಕೊತೀನಿ, ಮುಂದೆ ಎಲ್ಲ ನನಗೆ ಬೇಕಾಗಿರೋವಂಥದ್ದು ಯೂಸ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಬೇಕಾಗಿಂಥದ್ದು ಅಷ್ಟೇ. ಈ ಫಸ್ಟ್ ಡ್ರಾಯರ್ ಬಂದು ಅಷ್ಟೇ ಸಿಂಪಲಾಗಿ ಮೇಲೆ ಅಷ್ಟೇ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಕೂಡ ಸೀರಮ್ಮು. ನೆಕ್ಸ್ಟ್ ಆದಮೇಲೆ ಇದು ನಂದು ಎಸೆನ್ಸು ಅಷ್ಟೇ. ಇನ್ನೆಲ್ಲ ಮೇಕಪ್ದು. ನಾನೇನಷ್ಟು ಕಲೆಕ್ಷನ್ ಮಾಡಿಲ್ಲ, ಬಟ್ ಆದರೆ ಸ್ವಲ್ಪನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರಾಯರದು ಅಕ್ಷತೆ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ನಿವ್ಯಾ ಬಂದು ಸ್ಪಾನ್ಸರ್ ಎಲ್ಲ, ನಮಗೆ ಸ್ಪಾನ್ಸರ್ ಮಾಡೋ ಅಷ್ಟು ಫಾಲೋವರ್ಸ್ ಇನ್ನೂ ಆಗಿಲ್ಲ, ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ. ಆ್ಯಂಡ್ ನೆಕ್ಸ್ಟು ಇದನ್ನು ಇಡ್ತಾ ಇದ್ದೀನಿ. ಇದು ಹಿಂಗೆ ಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್ ಇದಾದಮೇಲೆ ಸೆಕೆಂಡ್ ಡ್ರಾಯರ್. ಇದು ಬಂದು ಹೇರ್ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಹೇರ್ ಆಕ್ಸೆಸರೀಸಲ್ಲಿ ಇದು ಒಂದು ಸ್ವಲ್ಪ ಇದೆ ಕಲೆಕ್ಷನ್ಸು, ಅಷ್ಟೇನಿಲ್ಲ. ಇದೊಂದು ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ರಬ್ಬರ್ ಬ್ಯಾಂಡ್ಸ್ ಫುಲ್ ಇದೊಂದು ಪ್ಯಾಕಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಥರ. ನೆಕ್ಸ್ಟ್ ಬಂದು ಇದು ಹೇರ್ ಡ್ರೈಯರ್ ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಕ್ಲಿಪ್ಸು, ಸ್ಮಾಲ್ ಐಟಮ್ಸು, ಪಿನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದೊಂದು ಸುಮ್ಮನೆ ಹಾಗೆ ತೊಗೊಂಡೆ, ಇಷ್ಟ ಆಯಿತು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಸ್ಪ್ರೇ ಈಟ್ ಪ್ರೊಟೆಕ್ಟರ್ದು. ನೆಕ್ಸ್ಟ್ ಅದಾದಮೇಲೆ ಇದು ಸ್ಟ್ರೈಟ್ನರ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಗೆ ಅಂದರೆ ಕ್ಲಿಪ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಅಷ್ಟೇನಿಲ್ಲ, ಬಟ್ ಓಕೆ
ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಕಲೆಕ್ಷನ್ಸ್ ಮಾಡಿ. ಈ ಕ್ಲಿಪ್ಸ್ ಪಾರ್ಟ್ ನಂಗೆ ಹೆವಿ ಇಷ್ಟ ಆಗುತ್ತೆ. ಎಲ್ಲನೂ ಹೇರ್ ಆಕ್ಸೆಸರೀಸ್ ಎಲ್ಲ ಇಲ್ಲೇ ಇಟ್ಕೊಂಡ್ರೆ ಪಟ್ ಅಂತ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೇ ಸಪ್ರೇಟ್ ಕಂಪಾರ್ಟ್ಮೆಂಟ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮದು ಹೊಗೆ ಮನೆ ಆಗಿರೋದ್ರಿಂದ ನಮಗೇನು ಸಪ್ರೇಟಾಗಿ ಕಬೋರ್ಡ್ಸ್ ಎಲ್ಲ ಇರಲಿಲ್ಲ, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದು. ಅದಾದಮೇಲೆ ಬಾಡಿಗೆ ಮನೆಯವ್ರು ಯಾವತ್ತಾದರೂ ಹೋಗಲೇಬೇಕಲ್ವ, ಏನೂ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ನಮಗೆ ಬೇಕಾಗಿರೋದು. ಸೊ ಅದಕ್ಕೆ ಇದು ಒಂದು ಸ್ವಲ್ಪ ಪರ್ಫ್ಯೂಮ್ಸ್ ಇಟ್ಕೊಂಡಿದ್ದೀನಿ. ಇದು 1-8 ಪರ್ಫ್ಯೂಮು, ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ಅಷ್ಟೇ ತೊಗೊಂಡಿರೋದು. ಅದಾದಮೇಲೆ ಜೂಡಿಯೋದು ಒಂದು ಇಟ್ಕೊಂಡಿದ್ದೀನಿ, ಯಾಕಾದರೂ ತೊಗೊಂಡು ಅನ್ನೋ ರೀತಿ ಮಾಡೋರೆ. ಅದಾದಮೇಲೆ ನನ್ನ ಫ್ರೆಂಡ್ ಕೊಡಿಸಿದ್ದು ಬಾಡಿದು ಬರ್ಡೇಗೆ ಅಂತ ಅಂದ್ಬಿಟ್ಟು, ಇದು ಫ್ರೆಂಡ್ ಹತ್ರ ಕದ್ದಿದ್ದು. ನೆಕ್ಸ್ಟು ಇದು ಆಫರಲ್ಲಿ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಇದು ಫಾಗ್ ಎಕ್ಸ್ಟ್ರೀಮೋ ತೊಗೊಂಡೆ. ಇದು ನನ್ನ ಫೇವ್ರೇಟ್ ಒನ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇದಾದಮೇಲೆ ಇಲ್ಲೊಂದು ಪರ್ಫ್ಯೂಮ್ ಇದೆ, ಬೆಲ್ಲಾವಿಟಾ. ಅದು ಹಿಂಗೆ ಇಟ್ಕೊಂಡಿದ್ದೀನಿ. 1-2 ಏನೋ ಖಾಲಿ ಆಗಿದೆ, ಆದರೂ ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಖಾಲಿ ಆದಮೇಲೆ ಒಟ್ಟಿಗೆ ಬಿಸಾಕೋಣ ಅಂದ್ಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ಸ್ಟಿಕ್ಕರ್ಸ್ ಎಲ್ಲ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಟಿಕ್ಕರ್ಸ್ ಎಲ್ಲ ಒಂದಷ್ಟು ತೊಗೊಂಡಿಟ್ಕೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹುಡುಗಿರಿಗೆ ಸ್ಟಿಕ್ಕರ್ಸ್ ಅಂದರೆ ಇಷ್ಟ ಆಗುತ್ತಲ್ವ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಫ್ರೆಂಡ್ ಕೊಟ್ಟಿದ್ದು, ಖಾಲಿಗಿದೆ ಆದರೂ ಇಟ್ಕೊಂಡಿದ್ದೀನಿ ಫ್ರೆಂಡ್ ನೆನಪಿಗೆ. ಆ್ಯಂಡ್ ಇದೆಲ್ಲ ಲಿಪ್ಸ್ಟಿಕ್ಸು, ಅಷ್ಟೇ ಲಿಪ್ಸ್ಟಿಕ್ಸ್ ಇಲ್ಲ, ಬಟ್ ಆದರೆ ನಾನು ಯಾವಾಗಲೂ ಯೂಸ್ ಮಾಡೋದು ಇದು ಯೂಸ್ ಮಾಡ್ತೀನಿ, ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಆಫರ್ಸಲ್ಲಿ ತಗೊಂಡಿದ್ದು ಅಷ್ಟೇ. ಲಿಪ್ಸ್ಟಿಕ್ಕು ಕೂಡ ಸ್ವಲ್ಪ ಚೆನ್ನಾಗೇ ಇಟ್ಕೊಂಡಿದ್ದೀನಿ, ಅಷ್ಟೇನು ಕಮ್ಮಿ ಇಲ್ಲ ಅಂತ ಅಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಆ್ಯಂಡ್ ಇದು 3rd ಕಂಪಾರ್ಟ್ಮೆಂಟಲ್ಲಿ, 3rd ಡ್ರಾಯರಲ್ಲಿ ಇದಿರೋದು. ಶರ್ಟ್ ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ ಆಗ್ತಾನಿಲ್ಲ ಅದಕ್ಕೆ. ನೆಕ್ಸ್ಟ್ ಬಂದು 4th ಒನ್ ಬಂದು ಏನೂ ಇಲ್ಲ, ನೀಲ್ ಪಾಲಿಶ್ ಅಷ್ಟೇ, ಅರ್ಧಕ್ಕರ್ಧ ಜುಡಿಯೋದೇ ಇದೆ. ನೆಕ್ಸ್ಟ್ ಇದು ಬ್ಯಾಗ್, ಇದು ಬ್ಯಾಗಲ್ಲಿ ಫುಲ್ಲು ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ. ಯಾವುದಂದರೆ ಇದು ತೋರಿಸ್ತೀನಿ, ಓಪನ್ ಮಾಡ್ತೀನಿ ನೋಡಿ. ಈ ಥರ 3-4 ಬ್ಯಾಗ್ ತೊಗೊಂಡಿರೋದು, ಸಪ್ರೇಟ್ ಹೀಗೆ ಎಲ್ಲಾದರೂ ಕ್ಯಾರಿ ಮಾಡೋಕ್ಕೆ ಹೀಗೆ ಚೆನ್ನಾಗಿರೋ ಅಂಥದ್ದು ಒಂದು 3-4 ತೊಗೊಂಡಿದ್ದೀನಿ. ಇದು ಯೂಸೇ ಮಾಡಿಲ್ಲ, ಆಲ್ರೆಡಿ ಕಲರೆಲ್ಲ ಹೋಗ್ಬಿಡ್ತಿದೆ. ಇದು ಜೂಡಿಯೋದೆ, ಇದು ಜೂಡಿಯೋದೆ, ಆ್ಯಂಡ್ ಇದು ಜೂಡಿಯೋದೆ, ಎಲ್ಲ ಜೂಡಿಯೋದೆ. ನೆಕ್ಸ್ಟ್ ಇಲ್ಲೂ ಜೂಡಿಯೋದೆ ತುಂಬ ಇದೆ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ನಂಬರ್ಸ್, ಇವೆಲ್ಲ ಜೂಡಿಯೋದು ನೋಡಿ. ಇಷ್ಟು ನೇಲ್ ಪಾಲಿಶ್ ಕಲೆಕ್ಷನ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಒಳಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತೀನಿ. ಜಿಪ್ ಹಾಕಿ ಹಿಂಗೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇತ್ತಲ್ಲ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಬಂದು ನಾನು ಕೈಗೆ ಹಾಕೊಳ್ಳೋದು ಇಟ್ಕೊಂಡಿದ್ದೀನಿ ಅಷ್ಟೇ. ಸುಮ್ಮನೆ ಏನಾದರೂ ರ್ಯಾಂಡಮಾಗಿ ಏನಾದರೂ ಸಿಕ್ಕಿದ್ರೆ ಇಲ್ಲಿ ಹಾಕಿಕೊಳ್ಳೋದು, ಆಮೇಲೆ ಎಲ್ಲಿ ಬೇಕಲ್ಲಿ ಸಾಕ್ಸೋದು, ಹಂಗೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸು ಕೂಡ ತುಂಬ ಇದೆ. ನಿಮ್ಗೆ ಆ ವಿಡಿಯೋ ಬೇಕು ಅಂತ ಅಂದರೆ ಅದಕ್ಕೂ ಕಮೆಂಟ್ ಮಾಡಿ, ಅದು ಕೂಡ ಮಾಡ್ತೀನಿ ಒಂದು ವ್ಲಾಗ್ನ. ಏನಕ್ಕೆ ನಾವು ಲಕ್ಷ್ಮಿ ಕೂರಿಸ್ತಿದ್ವಲ್ಲ, ಸೊ ಅದಕ್ಕೆ ಜ್ಯುವೆಲರಿ ಕಲೆಕ್ಷನ್ಸು ಕೂಡ ಮಾಡಿಟ್ಕೊಂಡಿದ್ದೀನಿ. ಇದು ಲಾಸ್ಟ್ ಕಂಪಾರ್ಟ್ಮೆಂಟು. ಲಾಸ್ಟ್ ಡ್ರಾಯರಲ್ಲಿ ಬಂದು ಈ ಥರ ಫಸ್ಟ್ ಏಡು, ಮೇಕಪ್ ರಿಮೂವರು, ಏನೇನು ಸಿಗುತ್ತೆ ಎಲ್ಲ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ವೈಪ್ಸು, ಇದೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಇದೇನಾದರೂ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಇದೆಲ್ಲ ಫಸ್ಟ್ ಏಡ್ದು, ಇದು ವಿಟಮಿನ್ ಇ ಟ್ಯಾಬ್ಲೆಟು, ಕ್ಯಾಪ್ಸ್ಯೂಲ್ಸು, ಇದು ಸುಡಿಯೋದೆ, ಮೇಕಪ್ ರಿಮೂವರ್ದು. ನೆಕ್ಸ್ಟ್ ನೇಲ್ ಪಾಲಿಶ್ ರಿಮೂವರು, ಇದು ಬಚ್ಚು, ಯೋಬಚ್ಚು, ಆಮೇಲೆ ಸಿಝರು ಇದಕ್ಕೆ ಅಂತ ಅಂದ್ಬಿಟ್ಟು ಮೆಹಂದಿ ಇಟ್ಕೊಂಡಿದ್ದೀನಿ. ಇದು ಜೂಡಿಯೋದು ಏನಂತಾರೆ, ಜೂಡಿಯೋದು ಮೇಕಪ್ ರಿಮೂವರ್ ಯೂಸ್ ಮಾಡೋಕ್ಕಂತ ಒಂದು ಟಿಶ್ಯೂಸ್ ಥರ ಬರುತ್ತಲ್ಲ, ರೌಂಡ್ ಟಿಶ್ಯೂಸು. ಇದು ಲೈಟು ವ್ಯಾಸ್ಲಿನ್ಸು, ಮತ್ತು ಇಲ್ಲೆಲ್ಲ ಲಿಪ್ ಬಾಮು, ಲಿಪ್ ಸ್ಕ್ರಬ್ಸು, ಆಮೇಲೆ ನೇಲ್ ಕಟ್ ರಿಮೂವರು, ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಆಯಿಂಟ್ಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಕಂಪಾರ್ಟ್ಮೆಂಟ್ ಬಂದು ಇಷ್ಟೇ.
ಸೊ 5 ಕೂಡ ಮುಗೀತು. ನಾನು ಆಲ್ಮೋಸ್ಟ್ ಡೈಲಿ ಎಸೆನ್ಷಿಯಲ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಏನಕ್ಕೆ ಬಂದಿಲ್ಲ ಅಂದ್ಕೊಂಡ್ರೆ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೋಲ್ಡ್ ಆಗಿತ್ತು, ಅದಕ್ಕೆ ಹಿಂಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಕೋಲ್ಡ್ ಇಲ್ಲದೆ ಇರುವಾಗ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆವಲ